ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ಪಾಠದಲ್ಲಿ ನಾವು ಭವಿಷ್ಯತ್ ಕಾಲದ ಬಗ್ಗೆ ಕಲಿಯೋಣ. ದಿ ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯದಲ್ಲಿ ನಡೆಯಬಹುದಾದ ಘಟನೆಗಳನ್ನ ವರ್ಣಿಸುವಂತಹ ವಾಕ್ಯಗಳು. ಯೂಸ್ ದಿ ಫ್ಯೂಚರ್ ಟೆನ್ಸ್ ಫಾರ್ ಥಿಂಗ್ಸ್ ದಟ್ ಹ್ಯಾವ್ ನಾಟ್ ಹ್ಯಾಪನ್ಡ್ ಎಟ್ ಬಟ್ ಆರ್ ಗೋಯಿಂಗ್ ಟು ಹ್ಯಾಪನ್. ಭವಿಷ್ಯತ್ ಕಾಲದ ಉಪಯೋಗ ಇನ್ನ ನಡೆಯದ ಆದರೆ ನಡೆಯಬೇಕಾದ ಸಂಗತಿಗಳನ್ನ ವಿವರಿಸಲು ಉಪಯೋಗ ಮಾಡ್ತೀವಿ. ಯೂಸ್ ದಿ ವರ್ಬ್ಸ್ ಶಾಲ್, ವಿಲ್ ಆಸ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ ಟು ಫಾರ್ಮ್ ದಿ ಫ್ಯೂಚರ್ ಟೆನ್ಸ್. ಭವಿಷ್ಯತ್ ಕಾಲದಲ್ಲಿ ನಾವು ಶಾಲ್ ಮತ್ತು ವಿಲ್ ಅನ್ನೋ ಸಹಾಯಕ ಕ್ರಿಯಾಪದಗಳ ಉಪಯೋಗ ಮಾಡ್ತೀವಿ. ಇವುಗಳನ್ನ ಎಲ್ಲಿ ಮತ್ತು ಹೇಗೆ ಮಾಡೋದನ್ನೋದನ್ನ ಸ್ವಲ್ಪರಲ್ಲೇ ಕಲಿಯೋಣ. ಅದಕ್ಕಿಂತ ಮುಂಚೆ ಒಂದಿಷ್ಟು ಉದಾಹರಣೆಗಳು. ಐ ಶಾಲ್ ಬಿ 8 years old ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ 8 ವರ್ಷದವಳಾಗಿರ್ತೇನೆ. ದೇ ವಿಲ್ ಫಿನಿಶ್ ದ ಜಾಬ್ ನೆಕ್ಸ್ಟ್ ವೀಕ್. ಅವರು ಕೆಲಸ ಮುಂದಿನ ವಾರ ಮುಗಿಸ್ತಾರೆ. ದಿ ವೆದರ್ ಮ್ಯಾನ್ ಸೇಸ್ ಇಟ್ ವಿಲ್ ರೈನ್ ದಿಸ್ ಆಫ್ಟರ್ನೂನ್. ದಿ ವೆದರ್ ಮ್ಯಾನ್ ಸೇಸ್ ಇಟ್ ವಿಲ್ ರೈನ್ ದಿಸ್ ಆಫ್ಟರ್ನೂನ್. ಗಮನ ಕೊಟ್ಟು ನೋಡಿ. ಶಾಲ್, ವಿಲ್ ಗಳ ಉಪಯೋಗ. ಐ ಶಾಲ್ ಬಿ 8 years old ನೆಕ್ಸ್ಟ್ ಇಯರ್ ಅಂತ ಹೇಳ್ತಾರೆ. ಇನ್ನಷ್ಟು ಉದಾಹರಣೆಗಳು. ವಿ ಶಾಲ್ ಪ್ಲೇ ಅ ಗೇಮ್ ಆಫ್ ಚೆಸ್ ಆಫ್ಟರ್ ಲಂಚ್. ನಾವು ಊಟ ಆದ ಮೇಲೆ ಚೆಸ್ ನ ಒಂದು ಆಟ ಆಡೋಣ. ಯು ವಿಲ್ ಬಿ ಸಿಕ್ ಇಫ್ ಯು ಈಟ್ ಟೂ ಮಚ್. ತುಂಬಾ ಜಾಸ್ತಿ ತಿಂದರೆ ನಿನಗೆ ಹುಷಾರು ಉಳಿಯುವುದಿಲ್ಲ. ಯು ವಿಲ್ ಬಿ ಸಿಕ್. ಐ ಹೋಪ್ ಇಟ್ ವೋಂಟ್ ರೈನ್ ಟುಮಾರೋ. ನೆಗೆಟಿವ್ ಸೆಂಟೆನ್ಸ್. ಐ ಹೋಪ್ ಇಟ್ ವೋಂಟ್ ರೈನ್ ಟುಮಾರೋ. ನಾಳೆ ಮಳೆ ಆಗಲ್ಲ ಅಂತ ಇವತ್ತು ನಾನು ಆಶಿಸ್ತಾ ಇದ್ದೇನೆ. ಶರಣ್ ಈಸ್ ಇಲ್. ಶಿ ವಿಲ್ ನಾಟ್ ಬಿ ಆಟ್ ದಿ ಪಾರ್ಟಿ. ಶರಣ್ಗೆ ಹುಷಾರಿಲ್ಲ, ಅವಳು ಪಾರ್ಟಿ ಅಟೆಂಡ್ ಮಾಡಲ್ಲ. ವಿಲ್ ನಾಟ್ ಬಿ ಅಗೇನ್ ಅ ನೆಗೆಟಿವ್ ಸೆಂಟೆನ್ಸ್. ಯು ವಿಲ್ ಎಂಜಾಯ್ ವಿಸಿಟಿಂಗ್ ನ್ಯೂಜಿಲೆಂಡ್. Dad will be back for dinner. He will make lots of friends at his new school. Will ಮತ್ತು ಶಾಲ್ ಶಬ್ದಗಳ ಉಪಯೋಗದಿಂದ, ವಿಲ್ ಮತ್ತು ಶಾಲ್ ಅನ್ನೋ ಸಹಾಯಕ ಕ್ರಿಯಾಪದಗಳ ಉಪಯೋಗದಿಂದ ನೀವು ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲದ ವಾಕ್ಯಗಳ ರಚನೆ ಮಾಡ್ತೀರಾ. ಭವಿಷ್ಯದಲ್ಲಿ ನಡೆಯಬಹುದಾದ ಸಂಗತಿಗಳನ್ನ ಇವತ್ತು ಹೇಳ್ತೀರಾ. ಇವಾಗ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಾ. ಅದನ್ನೇ ಫ್ಯೂಚರ್ ಟೆನ್ಸ್ ಅಂತ ಹೇಳೋದು. ಯೂಸ್ ಶಾಲ್ ಆರ್ ವಿಲ್ ವಿತ್ ಐ ಆ್ಯಂಡ್ ವಿ. ಐ ಆ್ಯಂಡ್ ವಿ ಜೊತೆ ನೀವು ಶಾಲ್ ಉಪಯೋಗ ಮಾಡಬಹುದು. ಯೂಸ್ ವಿಲ್ ವಿತ್ ಯು, ಹಿ, ಶಿ, ಇಟ್, ದೇ. ಆಲ್ಸೋ ಐ ಆ್ಯಂಡ್ ವಿ. ಐ ಆ್ಯಂಡ್ ವಿ ಇದ್ದಾಗ ಶಾಲ್ ಮತ್ತು ವಿಲ್ ಶಬ್ದಗಳ ಉಪಯೋಗ ಮಾಡಬಹುದು. ಹೊರತುಪಡಿಸಿ ಯು, ಹಿ, ಶಿ, ಇಟ್, ದೇ. ಯು, ಹಿ, ಶಿ, ಇಟ್, ದೇ ಇದ್ದಾಗ ವಿಲ್ ಉಪಯೋಗ ಮಾಡಬೇಕು. ಶಾಲ್ ಸಹಾಯಕ ಕ್ರಿಯಾಪದದ ಉಪಯೋಗ ಮಾಡಬಾರದು. ವಿಲ್ ಯಾವಾಗ ಉಪಯೋಗಿಸ್ತೀರಾ? ಐ, ವಿ. ಯು, ಯು, ಹಿ, ಶಿ, ಇಟ್, ದೇ ಇದ್ದಾಗ ವಿಲ್ ಉಪಯೋಗ ಮಾಡಬಹುದು. ಶಾಲ್ ಯಾವಾಗ ಉಪಯೋಗ ಮಾಡ್ತೀರಾ? ಐ ಮತ್ತು ವಿ ಇದ್ದಾಗ ಶಾಲ್ ಉಪಯೋಗ ಮಾಡ್ತೀರಾ. ಒಂದಷ್ಟು ಶಾರ್ಟ್ ಫಾರ್ಮ್ಗಳು. ಐ ಶಾಲ್ ಅದನ್ನ ಐ ಅಪಸ್ಟ್ರಫಿ ಎಲ್ ಎಲ್ ಅಂತಾನು ಬರಿಬಹುದು. ಐ ವಿಲ್ ಇದನ್ನ ಐ ಅಪಸ್ಟ್ರಫಿ ಎಲ್ ಎಲ್ ಅಂತ ಬರಿಬಹುದು. ವಿ ಶಾಲ್ ಇದನ್ನ ವಿ ಅಪಸ್ಟ್ರಫಿ ಎಲ್ ಎಲ್ ಅಂತ ಬರೆದ್ರೆ ವಿ ವಿಲ್ ಅನ್ನು ಕೂಡ ಅದೇ ತರ ವಿ ಅಪಸ್ಟ್ರಫಿ ಎಲ್ ಎಲ್ ಅಂತ ಬರಿಬಹುದು. ಇಷ್ಟರಲ್ಲೇ ಮಾತ್ರ ಶಾಲ್ ಮತ್ತು ವಿಲ್ಗಳ ಒಂದು ಕನ್ಫ್ಯೂಷನ್ ಆಗುತ್ತೆ ಐ ಮತ್ತು ವಿ ನಲ್ಲಿ. ಯಾಕಂದ್ರೆ
ಐ ಮತ್ತು ವಿ ನಲ್ಲಿ ನೀವು ವಿಲ್ ಮತ್ತು ಶಾಲ್ ಎರಡು ಶಬ್ದಗಳ ಉಪಯೋಗ ಮಾಡ್ತೀರಾ. ಆದ್ರೆ ಯು, ಹಿ, ಶಿ, ಇಟ್, ದೇ ಅಲ್ಲಿ ನೀವು ಬರೀ ವಿಲ್ ನ ಉಪಯೋಗ ಮಾಡ್ತೀರಾ. ಯು ವಿಲ್ ಅನ್ನು ನೀವು ಹೀಗೆ ಬರಿಬಹುದು. ಹಿ ವಿಲ್ ಅದನ್ನ ಹೀಗೆ ಬರಿಬಹುದು. ಶಿ ವಿಲ್ ನ ಹೀಗೆ ಬರೆದ್ರೆ ಇಟ್ ವಿಲ್ ನ ಹೀಗೆ IT ಎಲ್ ಎಲ್ ಅಂತ ಬರಿಬಹುದು. ಅದೇ ಶಾಲ್ ನಾಟ್ ಅನ್ನ ನೀವು ಶಾಂಟ್ ಅಂತ ಬರಿತೀರಾ. ವಿಲ್ ನಾಟ್ ಇದನ್ನ ವೋಂಟ್ WONT ವೋಂಟ್ ಅಂತ ಬರಿತೀರಾ. ಇಲ್ಲಿ ಗಮನ ಕೊಟ್ಟು ನೋಡಿದ್ರೆ ಶಾಲ್ ಮತ್ತು ವಿಲ್ ಗಳ ಉಪಯೋಗ ಐ ಮತ್ತು ವಿ ಜೊತೆ ಎರಡರಲ್ಲೂ ಆಗತ್ತೆ. ಆದ್ರೆ ವಿಲ್ ನ ಉಪಯೋಗ ಬರೀ ಯು, ಹಿ, ಶಿ ಮತ್ತು ಇಟ್ ಜೊತೆ ಆಗತ್ತೆ. ವಿಲ್ ನ ಉಪಯೋಗ ಯು, ಹಿ, ಶಿ, ಇಟ್ ಜೊತೆ ಆದ್ರೆ ಶಾಲ್ ಮತ್ತು ವಿಲ್ ನ ಉಪಯೋಗ ಐ ಮತ್ತು ವಿ ಜೊತೆ ಆಗತ್ತೆ. ಐ ವಿಲ್ ಗೋ ಟು ಸ್ಕೂಲ್, ಐ ಶಾಲ್ ಗೋ ಟು ಸ್ಕೂಲ್. ವಿ ವಿಲ್ ಗೋ ಟು ಸ್ಕೂಲ್, ವಿ ಶಾಲ್ ಗೋ ಟು ಸ್ಕೂಲ್ ಅಂತ ಆಗತ್ತೆ. ಆದ್ರೆ ಮುಂದೆ ಯು ವಿಲ್ ಗೋ ಟು ಸ್ಕೂಲ್ ಕಂಪಲ್ಸರಿ ಶಾಲ್ ಹಾಕಕ್ಕೆ ಬರಲ್ಲ. ಯು ವಿಲ್ ಗೋ ಟು ಸ್ಕೂಲ್, ಹಿ ವಿಲ್ ಗೋ ಟು ಸ್ಕೂಲ್, ಶಿ ವಿಲ್ ಗೋ ಟು ಸ್ಕೂಲ್, ಇಟ್ ವಿಲ್ ಗೋ ಟು ಸ್ಕೂಲ್ ಅಂತ ವಾಕ್ಯಗಳ ರಚನೆ ಮಾಡ್ತೀರಾ. There are other ways of talking about future actions and happenings. You can use going to. Will ಬದಲು ಶಾಲ್ ಬದಲು ನೀವು going to ಅಂತ ಉಪಯೋಗ ಮಾಡಲು ಅವಕಾಶ ಇದೆ. ವಿಲ್ ಮತ್ತು ಶಾಲ್ ಬದಲು ಗೋಯಿಂಗ್ ಟು ಉಪಯೋಗ ಮಾಡಬಹುದು. ವಿ ಆರ್ ಗೋಯಿಂಗ್ ಟು ಬೇಕ್ ಅ ಕೇಕ್ ದಿಸ್ ಆಫ್ಟರ್ನೂನ್. ಇದನ್ನ ವಿ ವಿಲ್ ಬೇಕ್ ಅ ಕೇಕ್ ದಿಸ್ ಆಫ್ಟರ್ನೂನ್ ಅಂತಾನು ಬರಿಬಹುದು. ಅದನ್ನೇ ನೀವು ವಿ ಆರ್ ಗೋಯಿಂಗ್ ಟು ಬೇಕ್ ಅ ಕೇಕ್ ದಿಸ್ ಆಫ್ಟರ್ನೂನ್. ಐ ಆಮ್ ಶ್ಯೂರ್ ಮಾಮ್ ಅಂಡ್ ಡ್ಯಾಡ್ ಆರ್ ಗೋಯಿಂಗ್ ಟು ಬಿ ಪ್ರೌಡ್ ಆಫ್ ಮೀ. ಐ ಆಮ್ ಶ್ಯೂರ್ ಮಾಮ್ ಅಂಡ್ ಡ್ಯಾಡ್ ವಿಲ್ ಬಿ ಪ್ರೌಡ್ ಆಫ್ ಮೀ. When are you going to clean your room? When are you going to clean your room? ಇದನ್ನ when will you clean your room ಅಂತಾನು ಬರಿಬಹುದು. They are going to wash the car for dad. They will wash the car for dad. It is going to get dark very soon. It will get dark very soon ಅಂತ ಬರಿತೀರಾ. I think I am going to be sick. I think I will be sick ಅಂತ ಬರಿಬಹುದು. You can also use the simple present tense to talk about things that have been arranged for future. Simple present tense ನಲ್ಲಿ ಕೂಡ ನೀವು ಭವಿಷ್ಯದ ಬಗ್ಗೆ ಮಾತಾಡಬಹುದು. ಕೆಲವೊಂದು ಉದಾಹರಣೆಗಳು ಇಲ್ಲಿದ್ದಾವೆ. The bus leaves in 10 minutes. The bus leaves in 10 minutes. The new supermarket opens tomorrow. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. James moves to the second grade next year. The new school year starts on Monday. The new school year starts on the Monday. Next month, I go to summer camp. We have a history test next week. ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇರೋ ಮುಂದೆ ಜರುಗಬೇಕಾದ ಕಾರ್ಯಗಳನ್ನ ಇವತ್ತು ನೀವು ಇವಾಗ ಸದ್ಯದಲ್ಲಿ ವರ್ತಮಾನ ಕಾಲದಲ್ಲಿ ಮಾತಾಡುವಾಗ ಹೀಗೆ ಬರಿತೀರಾ. Exercise. Fill in the blanks with the correct future tense of the verbs in brackets using shall or will. You will, you ಜೊತೆ shall ಬರಲ್ಲ. You will, shall ಬರೀ I ಮತ್ತು we ಜೊತೆ ಉಪಯೋಗ ಆಗುತ್ತೆ. ಮಿಕ್ಕಿದ ಎಲ್ಲ ಸಮಯದಲ್ಲಿ he, she, it, they, you
ಈ ಎಲ್ಲ ಸನ್ನಿವೇಶಗಳಲ್ಲಿ ವಿಲ್ ಉಪಯೋಗ ಆಗತ್ತೆ. ಯು ವಿಲ್ ಗ್ರೋ, GROW, grow fat if you eat too many desserts. The new school building will be ready soon. Will be ready soon. We will we will go to zoo after breakfast. We will be going to ಅಂತನೂ ಬರಿಬೋದು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. We will go to the zoo after breakfast, or we will be going to the zoo after breakfast. I shall take my bath before dinner. I shall take my bath before dinner, or I will take my bath before dinner. Peter will find Peter will find lots to do on his grandmother's farm. Peter will. ಹೀಗೆ ಉಳಿದ ಈ 2-3 ಪ್ರಶ್ನೆಗಳನ್ನ ನೀವು ಅಸೈನ್ಮೆಂಟ್ ಆಗಿ ತಗೊಂಡು ಸರಿಯಾಗಿ ನೋಡಿ ವಿಲ್ ಮತ್ತು ಶಾಲ್ಗಳ ಉಪಯೋಗ ಮಾಡುತ್ತಾ ಇಲ್ಲಿ ಕೊಟ್ಟ ಈ ವರ್ಬ್ಸ್ಗಳನ್ನ ಸರಿಯಾಗಿ ಉಪಯೋಗ ಮಾಡಿ ವಾಕ್ಯಗಳ ರಚನೆ ಮಾಡಬೇಕು. ಎಕ್ಸರ್ಸೈಸ್ ನಂಬರ್ 2. Complete these sentences by changing shall or will to the appropriate form of the verb be plus going to, that is, am, is, or are plus going to. I will be busy tomorrow. I will be busy tomorrow. They will be busy tomorrow. You will be busy tomorrow. We will be busy tomorrow. He will be busy tomorrow. She will be busy tomorrow. It will be busy tomorrow. ಎಲ್ಲ ಸೀನ್ಗಳಲ್ಲೂ ಅಲ್ಲಿ ಬರೆದ ಮೊದಲ ಸರ್ವನಾಮ ಜೊತೆಗೆ will be busy. We are going to be busy. They are going to be busy tomorrow. I hope I will be ready on time. I hope I am going to be ready. I am going to be ready on time. We shall visit James this evening. We shall visit James this evening. We are going to visit James this evening. It will rain soon. It is going to rain soon. Dad will take us to the movies tomorrow. Dad will take us to the movies tomorrow. ಇದನ್ನ ನೀವು ಹೇಗೆ ಬರೀತೀರಾ ಅಂತ ಒಂದು ನಿಮಿಷ ಯೋಚನೆ ಮಾಡಿ ನೋಡೋಣ. ಕ್ಯಾನ್ ಮತ್ತು ಕುಡ್ ಶಬ್ದಗಳ ಉಪಯೋಗ. The verbs can and could are both helping or auxiliary verbs. ಕ್ಯಾನ್ ಮತ್ತು ಕುಡ್ ಶಬ್ದಗಳು ಸಹಾಯಕ ಕ್ರಿಯಾಪದಗಳಾಗಿದ್ದಾವೆ. ಯೂಸ್ ಕ್ಯಾನ್ ಅಂಡ್ ಕುಡ್ ಟು ಟಾಕ್ ಅಬೌಟ್ ಪೀಪಲ್ಸ್ ಎಬಿಲಿಟಿ ಟು ಡೂ ಥಿಂಗ್ಸ್. ಇಲ್ಲಿ ಒಬ್ಬರಿಂದ ಸಾಧ್ಯವಾಗುವ ಕೆಲಸಗಳ ಬಗ್ಗೆ ಮಾತನಾಡಬೇಕಾದ್ರೆ ಕ್ಯಾನ್ ಮತ್ತು ಕುಡ್ ಶಬ್ದಗಳ ಉಪಯೋಗ ಮಾಡ್ತೀವಿ. ಕ್ಯಾನ್ ಅಂಡ್ ಕುಡ್ ಆರ್ ಯೂಸ್ಡ್ ವಿತ್ ಪ್ರೊನೌನ್ಸ್ ಐ, ಯು, he, she, it, we, they, and with singular or plural nouns. Could is the
past tense of can. Could is the past tense of can. Can ಶಬ್ದದ ಭೂತಕಾಲ ಕುಡ್ ಆಗಿರುತ್ತೆ. ಕ್ಯಾನ್ ಮತ್ತು ಕುಡ್ ಸಹಾಯಕ ಕ್ರಿಯಾಪದಗಳನ್ನ ನಾವು ಐ, ಯು, ಹಿ, ಶಿ, ಇಟ್, ವಿ, ದೇ. ಐ, ವಿ, ಯು, ಯು, ಹಿ, ಶಿ, ಇಟ್, ದೇ ಇವುಗಳ ಏಕವಚನ ಮತ್ತು ಬಹುವಚನಗಳ ಜೊತೆ ಕ್ಯಾನ್ ಮತ್ತು ಕುಡ್ ಶಬ್ದಗಳ ಸಹಾಯಕ ಕ್ರಿಯಾಪದಗಳ ಉಪಯೋಗ ಮಾಡಬಹುದು. ಕುಡ್ ಇದು ಕ್ಯಾನ್ ಶಬ್ದದ ಭೂತಕಾಲ ಆಗಿರುತ್ತೆ. ಇಲ್ಲಿ ನಾವು ಕ್ಯಾನ್ ಮತ್ತು ಕುಡ್ ಉಪಯೋಗ ಮಾಡಿದಾಗ ಒಬ್ಬರ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. He can run faster than Arthur. She cannot afford such an expensive ring. I am full. I can't eat anymore. Can you help me? Can I come with you? I knew you could do it if you tried. She could not come because she was ill. Miss Lee said we could go home early. All the king's men could not put Humpty Dumpty together again. Jack ran. Jack ran as far as he could. Some birds cannot fly. ಇಲ್ಲಿ ನಾವು ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀವಿ. ಆಗುವ, ಆಗದ. ಜಾಕ್ ರ್ಯಾನ್ ಆಸ್ ಫಾರ್ ಹ್ಯಾಸ್ ಹಿ ಕುಡ್. ಅವನಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಓಡಿ ಹೋದನು. ಕುಡ್ ಒಂದು ಕುಡ್ ಪಾಸ್ಟ್ ಟೆನ್ಸ್ ನಲ್ಲಿ ಇರೋದ್ರಿಂದ ಕ್ರಿಯಾಪದವನ್ನ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಉಪಯೋಗ ಮಾಡ್ತೇವೆ. ಕುಡ್ ಇದು ಕ್ಯಾನ್ ಶಬ್ದದ ಪಾಸ್ಟ್ ಟೆನ್ಸ್ ಭೂತಕಾಲ ಆಗಿರೋದ್ರಿಂದ ಕ್ರಿಯಾಪದದ ಭೂತಕಾಲದ ಉಪಯೋಗ ಮಾಡ್ತೀವಿ. ಬೇಕಂದ್ರೆ ಕುಡ್ ಇರುವ ವಾಕ್ಯಗಳನ್ನ ನೋಡಿ. ಐ ನ್ಯೂ, ನೋ ಶಬ್ದದ ಪಾಸ್ಟ್ ಟೆನ್ಸ್ ನ್ಯೂ, ಕುಡ್ ಉಪಯೋಗ ಮಾಡಿದ್ರಿಂದ. ಶಿ ಕುಡ್ ನಾಟ್ ಕಮ್ ಬಿಕಾಸ್ ಶಿ ವಾಸ್ ಇಲ್. Miss Lee said we could go home early. All the king's men could not put Humpty Dumpty together again. ಕುಡ್ಗಿಂತ ಮುಂಚೆ ಬರುವ ಕ್ರಿಯಾಪದಗಳು ಯಾವಾಗಲೂ ಪಾಸ್ಟ್ ಟೆನ್ಸ್ ನಲ್ಲಿ ಇರ್ತವೆ. ಕುಡ್ ಆದ್ಮೇಲೆ ಉಪಯೋಗ ಮಾಡುವ ಕ್ರಿಯಾಪದಗಳು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕೂಡ ಇರಬಹುದು. People often use can when they are asking for permission to do something. ಕ್ಯಾನ್ ಶಬ್ದದ ಉಪಯೋಗ ಯಾರಾದರೂ ಹತ್ರ ಪರ್ಮಿಷನ್ ತಗೋಬೇಕಾದ್ರೆ ಉಪಯೋಗ ಆಗುತ್ತೆ. ಕ್ಯಾನ್ ಐ ಯೂಸ್ ಯುವರ್ ಪೆನ್? ಕ್ಯಾನ್ ಐ ಯೂಸ್ ಯುವರ್ ಬಾತ್ರೂಮ್? ಕ್ಯಾನ್ ಐ ಯೂಸ್ ಯುವರ್ ನೋಟ್ಬುಕ್? ಕ್ಯಾನ್ ಐ ಯೂಸ್ ಯುವರ್ ಕಾರ್? ಕ್ಯಾನ್ ಐ ಸಿಟ್ ವಿತ್ ಯು? ಕ್ಯಾನ್ ಐ ಗೋ ದೇರ್? ಕ್ಯಾನ್ ಐ ಕಮ್ ವಿತ್ ಯು? ಕ್ಯಾನ್ ಶಬ್ದದ ಉಪಯೋಗ ಪರ್ಮಿಷನ್ ತಗೋಬೇಕಾದ್ರೆ ಆಗುತ್ತೆ. ವೆನ್ ಯು ಪುಟ್ ನಾಟ್ ಆಫ್ಟರ್ ಕ್ಯಾನ್, ಯು ರೈಟ್ ಇಟ್ ಆಸ್ ಒನ್ ವರ್ಡ್. ಕ್ಯಾನ್ ಜೊತೆ ಕ್ಯಾನ್ ಇದರ ನೆಗೆಟಿವ್ ಫಾರ್ಮ್ ಮಾಡಬೇಕಾದ್ರೆ ಕ್ಯಾನ್ ನಾಟ್ ಅಂತ ಒಂದೇ ಒಂದು ಶಬ್ದವಾಗಿ ಬರಿತೀರಾ. ಎರಡು ಡಿಫ್ರೆಂಟ್ ಶಬ್ದಗಳಾಗಿ ಬರೆಯಲ್ಲ. ಹೀಗೆ ಬರೆದ್ರೆ ತಪ್ಪು. ಕ್ಯಾನ್ ನಾಟ್ ಒಂದೇ ಒಂದು ಶಬ್ದ, CANNOT, ಇದು ಸರಿಯಾದ ಶಬ್ದ ಆಗಿರುತ್ತೆ. ಕಾಂಟ್ರಾಕ್ಷನ್ಸ್ ನಲ್ಲಿ ಕ್ಯಾನಾಟ್ ಅನ್ನ ನೀವು ಕಾಂಟ್ ಅಂತ ಬರಿಬಹುದು. ಕುಡ್ ನಾಟ್ ಅನ್ನ ನೀವು ಕುಡಂಟ್ ಅಂತ ಬರಿಬಹುದು. ಹೀಗೆ ನೀವು ಕ್ಯಾನ್ ಮತ್ತು ಕುಡ್ ಶಬ್ದಗಳ ಉಪಯೋಗ ಮಾಡ್ತೀರಾ. ಮುಂದೆ ಮೇ ಅಂಡ್ ಮೈಟ್ ಶಬ್ದಗಳ ಉಪಯೋಗ. ಮೇ ಅಂಡ್ ಮೈಟ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಟು. ಮೇ ಮತ್ತು ಮೈಟ್ ಶಬ್ದಗಳು ಆಗಬಹುದಾದ, ಸಾಧ್ಯವಾಗಬಹುದಾದ. ಕ್ಯಾನ್ ಮತ್ತು ಕುಡ್ ಸಾಧ್ಯವಾದ, ಮೇ ಮತ್ತು ಮೈಟ್ ಸಾಧ್ಯವಾಗಬಹುದಾದ.
ವಾಕ್ಯಗಳಲ್ಲಿ ಉಪಯೋಗ ಮಾಡ್ತೀವಿ. ಮೇ ಮತ್ತು ಮೈಟ್ ಕೂಡ ಸಹಾಯಕ ಕ್ರಿಯಾಪದಗಳಾಗಿದ್ದಾವೆ. ಯೂಸ್ ಮೇ ಟು ಆಸ್ಕ್ ಇಫ್ ಯು ಆರ್ ಅಲೋಡ್ ಟು ಡೂ ಸಮಥಿಂಗ್ ಆರ್ ಟು ಗಿವ್ ಸಮ್‌ಒನ್ ಪರ್ಮಿಷನ್ ಟು ಡೂ ಸಮಥಿಂಗ್. ಮೇ ಸಹಾಯಕ ಪದದ ಕ್ರಿಯಾಪದ ಪರ್ಮಿಷನ್ ಕೇಳಲು ಅಥವಾ ಪರ್ಮಿಷನ್ ಕೊಡಲು ಉಪಯೋಗ ಮಾಡ್ತೀವಿ. ಉದಾಹರಣೆ, ಮೇ ಐ ವಾಚ್ ಟೆಲಿವಿಷನ್ ನೌ? ಎಸ್ ಯು ಮೇ. ನಾನು ಈಗ ಟೆಲಿವಿಷನ್ ನೋಡಬಹುದಾ? ನೋಡುತ್ತೇನೆ ಅಂತ ಹೇಳ್ತಾ ಇಲ್ಲ, ಇಲ್ಲಿ ನೋಡಬಹುದಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ಉತ್ತರ ಎಸ್ ಯು ಮೇ, ನೋಡಬಹುದು ಅಂತ ಹೇಳ್ತೀರಾ. ಮೇ ಐ ಬಾರೋ ಯುವರ್ ಪೆನ್? ಎಸ್ ಯು ಮೇ. ಯು ಮೇ ಕಮ್ ಇನ್ ನೌ? ಯು ಮೇ ಗೋ ನೌ. ಸ್ಕೂಲ್ನಲ್ಲಿ ಕ್ಲಾಸ್ ರೂಮ್ ಒಳಗಡೆ ಬರಬೇಕಾದ್ರೆ ನಿಮ್ಮ ಶಿಕ್ಷಕರ ಹತ್ರ ಮೇ ಐ ಕಮ್ ಇನ್ ಸರ್, ಮೇ ಐ ಕಮ್ ಇನ್ ಮ್ಯಾಮ್ ಅಂತ ಪರ್ಮಿಷನ್ ಕೇಳೋದನ್ನ ನೀವು ರೂಢಿ ಮಾಡ್ಕೊಂಡಿರ್ತೀರ. ಮೇ ಶಬ್ದವನ್ನ ಪರ್ಮಿಷನ್ ಕೇಳಲು ಬಹುದಾ ಅಂತ, ನಾನು ಒಳಗೆ ಬರಬಹುದಾ, ಬಹುದು ಸಾಧ್ಯತೆ ಇರುವ, ಅಲ್ಲಿ ಸಾಧ್ಯತೆ ಇದೆ ಆದ್ರೆ ಕಂಪ್ಲೀಟ್ ಆಗಿ ಪಾಸಿಬಲ್ ಸಾಮರ್ಥ್ಯ ಇಲ್ಲ, ಸಾಧ್ಯತೆ ಇದೆ. ನೀವು ಮೇ ಐ ಕಮ್ ಇನ್ ಅಂತ ಕೇಳಿದ್ರೆ ನಾನು ಒಳಗಡೆ ಬರಬಹುದಾ ಅಂತ ಕೇಳ್ತೀರಾ. ನಿಮ್ಮ ಟೀಚರ್ ನಿಮ್ಗೆ ಯು ಮೇ ಅಂತಾನು ಹೇಳ್ಬೋದು, ಯು ಮೇ ನಾಟ್ ಅಂತಾನು ಹೇಳ್ಬೋದು. ಮೇ ಮತ್ತು ಮೈಟ್ ಶಬ್ದಗಳ ಉಪಯೋಗ ಸಾಧ್ಯತೆಗಳನ್ನ ಸೂಚಿಸುವಾಗ ಉಪಯೋಗ ಮಾಡ್ತೀವಿ. ಇಟ್ ಮೇ ರೈನ್ ಟುಡೇ, ಇವತ್ತು ಮಳೆ ಆಗಬಹುದು. ಇಟ್ ಮೈಟ್ ರೈನ್ ಟುಡೇ, ಇವತ್ತು ಮಳೆ ಆಗಲೇಬಹುದು ಅಂತ ಹೀಗೆ ಉಪಯೋಗಗಳನ್ನ ಕೂಡ ಮಾಡ್ತೀರಾ. ಮೇ ಈಸ್ ಆಲ್ಸೋ ಯೂಸ್ಡ್ ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ಲೈಕ್ಲಿ ಟು ಹ್ಯಾಪನ್. ಸಾಧ್ಯವಾಗುವ ಘಟನೆಗಳ ಬಗ್ಗೆ ಮಾತನಾಡುವಾಗ ಮೇ ಉಪಯೋಗ ಮಾಡ್ತೀವಿ. ಟೇಕ್ ಆನ್ ಅಂಬ್ರೆಲಾ, ಇಟ್ ಮೇ ರೈನ್. If it continues to rain, there may be flood. I may go to Sue's birthday party if I am free. You may fall down if you aren't careful. ಸಾಧ್ಯವಾಗಬಹುದಾದ ಸನ್ನಿವೇಶಗಳ ವರ್ಣನೆಗೆ ಮೇ ಶಬ್ದದ ಉಪಯೋಗ ಮಾಡ್ತೀವಿ. ಮತ್ತು ಪರ್ಮಿಷನ್ ಕೇಳಬೇಕಾದ್ರೂ ಕೂಡ ಮೇ ಶಬ್ದದ ಉಪಯೋಗ ಮಾಡ್ತೀವಿ. ಮೈಟ್ ಈಸ್ ಯೂಸ್ಡ್ ಆಸ್ ದಿ ಪಾಸ್ಟ್ ಟೆನ್ಸ್ ಆಫ್ ಮೇ. Might is used as the past tense of may. ಮೇ ಶಬ್ದದ ಭೂತಕಾಲ ಮೈಟ್ ಅನ್ನ ಉಪಯೋಗ ಮಾಡ್ತೀವಿ. He realized he might catch the earlier train if he hurried. I knew my teacher might find out. Might find out. ಮೇ ಶಬ್ದದ ಭೂತಕಾಲ. ಮೇ ಅನ್ನೋ ಶಬ್ದದ ಮೇಲೆ ಎಂಫಸೈಸ್ ಮಾಡಿದಾಗ, ಮೇ ಅನ್ನ ಶಬ್ದವನ್ನ ಒತ್ತಿ ಹೇಳಬೇಕಾದ್ರೂ ಕೂಡ ನೀವು ಮೈಟ್ ಅನ್ನೋ ಶಬ್ದವನ್ನ ಉಪಯೋಗ ಮಾಡಬಹುದು. ಯು ಕ್ಯಾನ್ ಆಲ್ಸೋ ಯೂಸ್ ಮೈಟ್ ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಆರ್ ಪಾಸಿಬಲ್. ಸಾಧ್ಯವಾಗುವ ಸನ್ನಿವೇಶಗಳನ್ನ ಹೇಳುವಾಗ ಮೇ ಅನ್ನೋದು ಆದ್ರೆ ಆಗಬಹುದು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಅರ್ಥ. ಮೈಟ್ ಅಂದ್ರೆ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಇಟ್ ಮೇ ರೈನ್ ಟುಡೇ ಅಂದ್ರೆ ಮಳೆ ಆದ್ರೆ ಆಗ್ಬೋದು. ಇಟ್ ಮೈಟ್ ರೈನ್ ಟುಡೇ ಅಂದ್ರೆ ಮಳೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅರ್ಥ. ಹೀಗೆ ಮೇ ಅನ್ನೋ ಶಬ್ದವನ್ನ ಪವರ್ಫುಲ್ ಆಗಿ, ಇನ್ನ ಶಕ್ತಿಯುತವಾಗಿ ಉಪಯೋಗ ಮಾಡಲು ಮೈಟ್ ಉಪಯೋಗ ಮಾಡಬಹುದು. Put your purse away or it might get stolen. You might slip, so hold onto the railings. ಕಾಲು ಜಾರಿ ಬೀಳಬಹುದು, ಅದಕ್ಕೆ ರೇಲಿಂಗ್ಸ್ನ ಹಿಡ್ಕೊಂಡು ನಡೀರಿ ಅಂತ ಹೇಳ್ತಾರೆ. ಎಕ್ಸರ್ಸೈಸ್ನಲ್ಲಿ fill in the blanks with can, could, may or might. Can you jump over the hurdle? Can you jump over the hurdle? We ran as fast as we could. We ran as fast as we could. COULD, could. Could ಉಪಯೋಗ ಯಾಕೆ ಅಂದ್ರೆ ran ಇದು
ಭೂತಕಾಲದಲ್ಲಿದೆ. ಕುಡ್ COULD ಇದು ಕ್ಯಾನ್ ಶಬ್ದದ ಭೂತಕಾಲ. ಸಮ್ ಪೀಪಲ್ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್. ಜೀನ್ can dance quite well, could dance quite well. The man is shouting. He he might need help. He might or he may need help. If you hurry, you may catch the train. ಸಾಧ್ಯತೆಗಳ ವಾಕ್ಯಗಳು. Dave doesn't look well. He he must have a fever. He may have a fever. He might have a fever. ಎಲ್ಲ ಉತ್ತರಗಳು ಸರಿ ಉತ್ತರಗಳು. The baby is crying. She must be hungry. She might be hungry. She may be hungry. ಆದ್ರೆ ಆಲ್ರೆಡಿ ಕ್ರೈಯಿಂಗ್ ಅಂತ ಹೇಳ್ತಾ ಇದ್ದಾರೆ, ಆಳ್ತಾ ಇದ್ದಾರೆ ಅಂದ್ರೆ ಮೇ ಶಬ್ದದ ಮೇಲೆ ನೀವು ಒಂಚೂರು ಎಂಫಸಿಸ್ ಹಾಕಬೇಕು. ಅಲ್ಲಿ ಮೇ ಶಬ್ದವನ್ನ ಒಂಚೂರು ಶಕ್ತಿಯುತಗೊಳಿಸಲು ಮೈಟ್ ಅಂತ ಬರಿತೀರಾ. ಮೈಟ್ ಶಬ್ದವನ್ನ ಇನ್ನ ಶಕ್ತಿಯುತವಾಗಿ ಹೇಳ್ಬೇಕಂದ್ರೆ ಮಸ್ಟ್, ಶಿ ಮಸ್ಟ್ ಬಿ ಹಂಗ್ರಿ ಅಂತ ಹೇಳ್ತೀರಾ. ಇದೇ ತರ ಮುಂದಿನ ವಾಕ್ಯಗಳನ್ನ ನೀವು ಅಸೈನ್ಮೆಂಟ್ ಆಗಿ ಉತ್ತರಗಳನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮೇ ಐ ಬೋರೋ ಯುವರ್ ಬೈಕ್ ಪರ್ಮಿಷನ್ಗೆ ಒಂದು ಉದಾಹರಣೆ. ಇದೇ ತರ 10, 11, 12, 13, 14 ಈ ವಾಕ್ಯಗಳ ಉತ್ತರಗಳನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಭಾಗದಲ್ಲಿ ಡೂ, ಡಸ್, ಡಿಡ್ ಶಬ್ದಗಳ ಉಪಯೋಗ. ಡೂ, ಡಸ್, ಡಿಡ್ ಶಬ್ದಗಳ ಉಪಯೋಗ. ಯೂಸ್ ಡೂ, ಡಸ್ ಅಂಡ್ ಡಿಡ್ ಟು ಟಾಕ್ ಅಬೌಟ್ ಆಕ್ಷನ್ಸ್. ಕಾರ್ಯಗಳ ಬಗ್ಗೆ ಮಾತಾಡುವಾಗ ಡೂ, ಡಸ್, ಡಿಡ್ ಶಬ್ದಗಳನ್ನ ಉಪಯೋಗ ಮಾಡ್ತೀರಾ. ಯೂಸ್ ಡೂ ವಿತ್ ಪ್ರನೌನ್ಸ್ ಐ, ವಿ, ಯು, ದೇ and with plural form. ಬಹುವಚನಗಳು ಮತ್ತು ಐ, ಯು, ವಿ, ದೇ. ಐ, ಯು, ವಿ, ದೇ ಇವುಗಳ ಜೊತೆ ಡೂ ಶಬ್ದದ ಉಪಯೋಗ ಮಾಡಬೇಕು. ಮತ್ತು ಬಹುವಚನಗಳು ಯೂಸ್ ಡಸ್ ವಿತ್ he, she, it ಮತ್ತು ಸಿಂಗ್ಯುಲರ್ ಫಾರ್ಮ್. he, she, it ಮತ್ತು ಏಕವಚನಗಳಲ್ಲಿ ಡಸ್ ನ ಉಪಯೋಗ ಮಾಡ್ತೀರಾ. ಡಸ್, DOES ಡಸ್ ನ ಉಪಯೋಗ ಮಾಡ್ತೀರಾ. ಡಿಡ್ ಈಸ್ ದಿ ಪಾಸ್ಟ್ ಟೆನ್ಸ್ ಆಫ್ ಡೂ ಅಂಡ್ ಡಸ್. ಹಿಂದೆ ನಡೆದು ಹೋದ ಘಟನೆಯ ಬಗ್ಗೆ ಮಾತಾಡುವಾಗ he did, she did, I did, we did, they did, it did. ಸೊ ಎಲ್ಲ ಸರ್ವನಾಮಗಳ ಜೊತೆ ಡಿಡ್ ಉಪಯೋಗ ಮಾಡಬಹುದು. ಆದ್ರೆ ಭೂತಕಾಲದ ಬಗ್ಗೆ ಮಾತಾಡುವಾಗ ಒಂದಿಷ್ಟು ಉದಾಹರಣೆಗಳು. ಡ್ಯಾಡ್ ಡಸ್ ದಿ ಡಿಶಸ್, ಮಾಮ್ ಡಸ್ ದಿ ಕುಕಿಂಗ್. We always do exercise together. He does such interesting work. They do amazing tricks. ಡ್ಯಾಡ್ ಡಸ್ ಡಿಶಸ್, ತಂದೆ ಪಾತ್ರೆಗಳನ್ನ ತೊಳಿತಾರೆ. ಮಾಮ್ ಡಸ್ ಕುಕಿಂಗ್, ತಾಯಿ ಅಡುಗೆ ಮಾಡುತ್ತಾಳೆ. ವಿ ಆಲ್ವೇಸ್ ಡೂ ಎಕ್ಸಸೈಸ್ ಟುಗೆದರ್, ನಾವು ಯಾವಾಗಲೂ ವ್ಯಾಯಾಮ ಒಟ್ಟಿಗೆ ಮಾಡುತ್ತೇವೆ. ಹಿ ಡಸ್ ಸಚ್ ಇಂಟ್ರೆಸ್ಟಿಂಗ್ ವರ್ಕ್, ಅವನು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕೆಲಸಗಳನ್ನ ಮಾಡ್ತಾನೆ. ಸ್ಯಾಲಿ ಡಿಡ್ ಹರ್ ಹೇರ್ ಇನ್ ಫ್ರಂಟ್ ಆಫ್ ದಿ ಮಿರರ್. ಸ್ಯಾಲಿ ಅವಳ ಕೂದಲುಗಳನ್ನ ಕನ್ನಡಿಯ ಮುಂದೆ ನಿಂತ್ಕೊಂಡು ಬಾಚಿಕೊಂಡಳು. ಡಿಡ್ ಹರ್ ಹೇರ್. ದೇ ಡಿಡ್ ದಿ ಡಸ್ಟಿಂಗ್ ಅಂಡ್ ಕ್ಲೀನಿಂಗ್, ಅವರು ಧೂಳನ್ನ ಜಾಡಿಸಿ ಸ್ವಚ್ಛಗೊಳಿಸಿದರು. ಹೂ ಡಿಡ್ ದಿಸ್ ಡ್ರಾಯಿಂಗ್, ಈ ಚಿತ್ರವನ್ನ ಯಾರು ಬಿಡಿಸಿದ್ದು. ಹೆನ್ರಿ ಡಿಡ್, ಹೆನ್ರಿ ಬಿಡಿಸಿದ್ದು ಅಂತ ಒಂದು ಉದಾಹರಣೆ. ಜೇನ್ ಡಿಡ್ ಆಲ್ ದ ಲಾಂಡ್ರಿ ಬೈ ಹರ್ ಸೆಲ್ಫ್. ಜೇನ್ ಎಲ್ಲ ಬಟ್ಟೆಗಳನ್ನು ಅವಳಾಗಿಯೇ
ಒಗೆದಳು. ಯು ಡಿಡ್ ವೆಲ್ ಇನ್ ದಿ ಟೆಸ್ಟ್. ನೀನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ದೀಯಾ. ಐ ಡಿಡ್ ಪುವರ್ಲಿ ಆನ್ ಮೈ ಎಕ್ಸಾಮ್. ನಾನು ನನ್ನ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ ಸರಿಯಾಗಿ ಮಾಡಲಿಲ್ಲ. ಡಿಡ್ ಪುವರ್ಲಿ. ಮುಂದೆ ಹಿಯರ್ ಇಸ್ ಅ ಟೇಬಲ್ ಟು ರಿಮೈಂಡ್ ಯು ಅಬೌಟ್ ದಿ ಯೂಸ್ ಆಫ್ ಡೂ ಅಂಡ್ ಡಸ್. ಡೂ ಇದನ್ನ ಐ ಜೊತೆ, ಯು ಜೊತೆ, ವಿ ಜೊತೆ, ದೇ ಜೊತೆ ಉಪಯೋಗ ಮಾಡ್ತೀರಾ. ಉಳಿದ ಕಡೆ ಡಸ್ ನ ಉಪಯೋಗ ಮಾಡ್ತೀರಾ. ಏಕವಚನ ಮತ್ತು ಬಹುವಚನಗಳಲ್ಲಿ ಬಹುವಚನಗಳ ನಾಮಪದಗಳು ಇದ್ದಾಗ ಯಾವಾಗಲೂ ಡೂ ಉಪಯೋಗ ಮಾಡ್ತೀರಾ. ಏಕವಚನ ಥರ್ಡ್ ಪರ್ಸನ್ ಇದ್ದಾಗ ಡಸ್ ಉಪಯೋಗ ಮಾಡ್ತೀರಾ. ಹಿ ಡಸ್, ಶಿ ಡಸ್, ಇಟ್ ಡಸ್, ಐ ಡಸ್, ಯು ಡಸ್ ರಾಂಗ್. ಹಿ ಶಿ ಇಟ್ ಇದ್ದಾಗ ಅಷ್ಟೇ ಡಸ್ ನ ಉಪಯೋಗ ಮಾಡ್ತೀರಾ. ಹಿ ಶಿ ಇಟ್ ಇದ್ದಾಗ ಮಾತ್ರ ಡಸ್ ನ ಉಪಯೋಗ ಮಾಡ್ತೀರಾ. ಮಿಕ್ಕಿದ ಎಲ್ಲ ಕಡೆ ಐ ವಿ ಯು ಅಂಡ್ ದೇ ಡೂ ಉಪಯೋಗ ಮಾಡ್ತೀರಾ. ಹಿಯರ್ ಈಸ್ ಅ ಟೇಬಲ್ ಟು ರಿಮೈಂಡ್ ಯು ಅಬೌಟ್ ದಿ ಯೂಸ್ ಆಫ್ ದಿ ವರ್ಬ್ ಡಿಡ್. ಡಿಡ್ ಉಪಯೋಗ ಎಲ್ಲ ಸರ್ವನಾಮಗಳ ಜೊತೆ. ಐ ವಿ ಯು ಯು, ಹಿ ಶಿ ಇಟ್ ದೇ ಎಲ್ಲದರಲ್ಲೂ ಡಿಡ್ ನ ಉಪಯೋಗ ಮಾಡ್ತೀರಾ. ಇದು ಪಾಸ್ಟ್ ಟೆನ್ಸ್ ನಲ್ಲಿರುತ್ತೆ. ಭೂತಕಾಲದಲ್ಲಿ ಡಿಡ್ ನಡೆದ ಘಟನೆಗಳನ್ನ ಹೇಳಬೇಕಾದರೆ ಮಾತ್ರ ಡಿಡ್ ಅಂತ ಹೇಳ್ತೀರಾ. ಲರ್ನ್ ದೀಸ್ ಕಾಂಟ್ರಾಕ್ಷನ್ಸ್. ಡಸ್ ನಾಟ್ ಅನ್ನ ಡೋಂಟ್ ಅಂತ ಬರೀತಾರೆ. ಡಸ್ ನಾಟ್ ನ ಡಸಂಟ್ ಅಂತ ಬರೀತಾರೆ. ಡು ನಾಟ್ ನ ಡೋಂಟ್ ಅಂತ ಬರೀತಾರೆ. ಡಿಡ್ ನಾಟ್ ನ ಡಿಂಟ್ ಅಂತ ಬರೀತಾರೆ. ಡಸ್ ಶಬ್ದದ ಉಪಯೋಗ ಹಿ ಶಿ ಇಟ್ ಜೊತೆ ಮಾತ್ರ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಹಿ ಶಿ ಇಟ್ ಜೊತೆ ಮಾತ್ರ ಡಸ್ ಉಪಯೋಗ ಆಗುತ್ತೆ. ಹಿ ಬದಲು ಒಬ್ಬ ಪುರುಷನ ಹೆಸರು ಇರಬಹುದು. ಶಿ ಬದಲು ಒಬ್ಬ ಮಹಿಳೆಯ ಹೆಸರು ಇರಬಹುದು. ಇಟ್ ಬದಲು ಒಂದು ವಸ್ತುವಿನ ಹೆಸರು ಕೂಡ ಇರಬಹುದು. ಇಲ್ಲಿ ಒಂದು ಹೆಸರು ಏಕವಚನ ಇದ್ದಾಗ ಕೂಡ ನೀವು ಡಸ್. ಸತೀಶ್ ಡಸ್, ಸಾವಿತ್ರಿ ಡಸ್ ನಾಟ್, ಟೈಗರ್ ಡಸ್ ಹೀಗೆ ಉಪಯೋಗ ಮಾಡಬಹುದು. You can also use do, does and did as helping verbs to ask and answer questions. ಪ್ರಶ್ನೆಗಳನ್ನ ಕೇಳಲು ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಹಾಯಕ ಕ್ರಿಯಾಪದವಾಗಿ ಡೂ, ಡಸ್ ಮತ್ತು ಡಿಡ್ಗಳ ಉಪಯೋಗ ಮಾಡಬಹುದು. ವೇರ್ ಡಿಡ್ ಯು ಫೈಂಡ್ ದಿ ವಾಲೆಟ್? ನಿನಗೆ ಆ ವಾಲೆಟ್ ಎಲ್ಲಿ ಸಿಕ್ಕಿತು? ಡೂ ಡಕ್ಸ್ ಲೈಕ್ ವಾಟರ್? ಎಸ್ ದೇ ಡೂ ಅಂತ ಉತ್ತರ ಕೊಡ್ತೀರಾ. ಈ ತರ ಪ್ರಶ್ನೆ ಮತ್ತು ಉತ್ತರಗಳನ್ನ ಕೊಡುವಾಗ ಸಹ ಸಹಾಯಕ ಕ್ರಿಯಾಪದಗಳಾಗಿ ಅಥವಾ ಕ್ರಿಯಾಪದಗಳಾಗಿ ನೀವು ಡೂ, ಡಸ್, ಡಿಡ್ಗಳನ್ನ ಉಪಯೋಗ ಮಾಡಬಹುದು. ಒಂದಿಷ್ಟು ಉದಾಹರಣೆಗಳು. ಡು ಯು ಲೈಕ್ ಐಸ್ ಕ್ರೀಮ್? ಡು ಯು ಲೈಕ್ ಐಸ್ ಕ್ರೀಮ್? ಎಸ್ ಐ ಡೂ. Does it rain often here? Yes, it does. Does he enjoy music? Yes, he does. Did it snow last night? No, it did not. Didn't. Who wants to come with me to the zoo? We all do. What do you want for lunch? ಊಟಕ್ಕೆ ಏನು ಬೇಕು? Who broke the vase? Peter did. Does Ken often come home late? Yes, he does. Why did he leave so suddenly? Does everyone have a dictionary? ಹೀಗೆ ಪ್ರಶ್ನೆಗಳನ್ನ ಕೇಳುವಾಗ ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಕ್ರಿಯಾಪದ ಸಹಾಯಕ ಕ್ರಿಯಾಪದಗಳಾಗಿ ಡೂ, ಡಸ್, ಡಿಡ್, ಡೋಂಟ್, ಡಿಂಟ್, ಡಸಂಟ್ ಗಳ ಉಪಯೋಗ ಮಾಡಬಹುದು.
ಯೂಸ್ ಡು ನಾಟ್, ಡಸ್ ನಾಟ್, ಡಿಡ್ ನಾಟ್ ಟು ಮೇಕ್ ಅದರ್ ವರ್ಬ್ಸ್ ನೆಗೆಟಿವ್. ವಾಕ್ಯದಲ್ಲಿರುವ ಒಂದು ಕ್ರಿಯಾಪದದ ನೆಗೆಟಿವ್ ಅಂದರೆ ವಿರುದ್ಧ ಮಾಡಲು ಡಿಡ್ ನಾಟ್, ಡಸ್ ನಾಟ್, ಡು ನಾಟ್ ಗಳ ಉಪಯೋಗ ಮಾಡಬಹುದು. ಒಂದಿಷ್ಟು ಉದಾಹರಣೆಗಳು. ದಿ ಬೇಬಿ ಡಸ್ ನಾಟ್ ಲುಕ್ ವೆರಿ ಹ್ಯಾಪಿ. ಡ್ಯಾಡ್ ಡಿಡ್ ನಾಟ್ ಕ್ಯಾಚ್ ದಿ ಟ್ರೇನ್. ದಿ ಗಾರ್ಡನ್ ಲುಕ್ಸ್ ಲವ್ಲಿ ಡಸಂಟ್ ಇಟ್? ಎಸ್ ಇಟ್ ಡಸ್. ಒಂದನ್ನ ನೆನಪಿಟ್ಟುಕೊಳ್ಳೋದೇನೆಂದ್ರೆ, ಯಾವುದೇ ವಾಕ್ಯದಲ್ಲಿ ಡಿಡ್ ಉಪಯೋಗ ಆದರೆ ಉಳಿದ ವರ್ಬ್ ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರುತ್ತೆ. ಇದನ್ನ ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಡಿಡ್ ಉಪಯೋಗವಾದ ವಾಕ್ಯಗಳಲ್ಲಿ ಮೇನ್ ವರ್ಬ್, ಮೇನ್ ಕ್ರಿಯಾಪದ, ಮುಖ್ಯ ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರುತ್ತೆ, ವರ್ತಮಾನ ಕಾಲದಲ್ಲಿ ಇರುತ್ತೆ. ಡಿಡ್ ಅಂದ್ರೆ ಇದು ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೋಗಿದೆ. ಅದಕ್ಕೆ ಡ್ಯಾಡ್ ಡಿಡ್ ನಾಟ್ ಕ್ಯಾಚ್ ಅಂತ ಬರೀತೀರಾ, ಡ್ಯಾಡ್ ಡಿಡ್ ನಾಟ್ ಕಾಟ್ ಅಂತ ಬರೆಯಲ್ಲ. ಡಿಡ್ ಇದ್ದಿದ್ದಕ್ಕೆ ಮುಖ್ಯ ಕ್ರಿಯಾಪದ ವರ್ತಮಾನ ಕಾಲದಲ್ಲಿ ಬರೀತೀರಾ. ಐ ಡಿಡ್ ನಾಟ್ ಗೋ ಟು ಸ್ಕೂಲ್, ಹಿ ಡಿಡ್ ನಾಟ್ ಕಮ್ ಟು ಸ್ಕೂಲ್, ಹಿ ಡಿಡ್ ನಾಟ್ ಕೇಮ್ ಅಂತ ಬರಲ್ಲ. ಡಿಡ್ ಉಪಯೋಗ ಆದಾಗ ವರ್ತಮಾನ ಕಾಲದ ಕ್ರಿಯಾಪದಗಳ ಉಪಯೋಗ ಮಾಡಬೇಕು. ಇನ್ನೊಂದಿಷ್ಟು ಉದಾಹರಣೆಗಳು. Cats do not like water. I don't enjoy difficult maths tests. Sophie doesn't want to go to school. He didn't get, ನೋಡಿ ಇಲ್ಲಿ got ಬರಲ್ಲ. He didn't get to the station on time. Don't you have a ticket? No, I don't. Don't they go to the gym on Mondays? Yes, they do. Didn't they win? No, they didn't. You didn't draw the picture yourself, did you? Did you see the rainbow? No, I didn't. Do not forget to switch off the air conditioner. Don't tell lies. ಹೀಗೆ ಇದ್ದ ಕ್ರಿಯಾಪದದ ನೆಗೆಟಿವ್ ಕ್ರಿಯಾಪದ ಮಾಡೋದಕ್ಕೆ ಡು ನಾಟ್, ಡಸ್ ನಾಟ್, ಡಿಡ್ ನಾಟ್, ಡೀಂಟ್, ಡೋಂಟ್, ಡಸಂಟ್ ಗಳ ಉಪಯೋಗ ಮಾಡ್ತೀರಾ. ಮುಂದೆ ಎಕ್ಸಸೈಸ್ ನಲ್ಲಿ fill in the blanks with do, does or did. The shoes were too small. They did not fit me. They did not fit me. Or they do not fit me ಅಂತ ಹೇಳಬಹುದು. ವರ್ತಮಾನ ಕಾಲದಲ್ಲಿ ಹೇಳಬಹುದು. They did not fit me ಅಂದ್ರೆ ಭೂತಕಾಲದಲ್ಲಿ ಅವು ನನಗೆ ಸರಿ ಹೊಂದಲಿಲ್ಲ. They do not fit me ಅಂದ್ರೆ ವರ್ತಮಾನ ಕಾಲದಲ್ಲಿ ಅವು ನನಗೆ ಸರಿ ಬರಲ್ಲ ಅಂತ ಹೇಳ್ತೀರಾ. Jack did not do well. Jack did not do well in the exam last week. Where did eggs come from? Where did eggs come from? Eggs ಬಹುವಚನ, ಸೊ did ಉಪಯೋಗ ಮಾಡಬಹುದು. The vase is broken. Who did that? What did this word mean? What did ಬರಲ್ಲ. What do this word mean? Or what does do wrong? What does this word mean? Or what did this word mean? Past tense ನಲ್ಲಿ. How does the computer work? Or how the computer works ಅಂತಾನೂ ಬರೀಬಹುದು. ಈ ಡಸ್ ಅನ್ನ ಎಸ್ ಆಗಿ ನೀವು ಒಂದು ವರ್ಬ್ ನಲ್ಲಿ ಉಪಯೋಗ ಮಾಡಬಹುದು. ಇಲ್ಲಿ ವರ್ಕ್ಸ್ ಅಂತ ಬರೆದ್ರೆ ಡಸ್ ಬರೆಯೋ ಅವಶ್ಯಕತೆ ಬರಲ್ಲ. ಇಲ್ಲಿ ಡಸ್ ಅಂತ ಬರೆದ್ರೆ ಕ್ರಿಯಾಪದಗಳ ಜೊತೆ ಎಸ್ ಹಚ್ಚುವ ಅವಶ್ಯಕತೆ ಬರಲ್ಲ.
ಹೀಗೆ ಮುಂದಿನ ಉದಾಹರಣೆಗಳ ಉತ್ತರಗಳನ್ನ ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡಿ. 7ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆವರೆಗೂ ನಿಮ್ಮ ಹೋಮ್‌ವರ್ಕ್ ಆಗಿರ್ತವೆ. ಇವುಗಳ ಉತ್ತರಗಳನ್ನ ಬರೆಯಿರಿ. ಬರೆದು ಪರೀಕ್ಷೆ ಮಾಡ್ಕೊಳ್ಳಿ ಸರಿಯಾಗಿದೆಯಾ, ರಾಂಗ್ ಆಗಿದೆಯಾ ಅಂತ. ಮುಂದೆ ವುಡ್ ಆ್ಯಂಡ್ ಶುಡ್ ಶಬ್ದಗಳ ಪ್ರಯೋಗ. ದಿ ವರ್ಬ್ ವುಡ್ ಈಸ್ ಅನದರ್ ಹೆಲ್ಪಿಂಗ್ ಆರ್ ಆಕ್ಸಿಲರಿ ವರ್ಬ್. ಯೂಸ್ ವುಡ್ ಆಸ್ ದಿ ಪಾಸ್ಟ್ ಟೆನ್ಸ್ ಆಫ್ ವಿಲ್. ವುಡ್ ಇದು ವಿಲ್ ಶಬ್ದದ ವಿಲ್ ಸಹಾಯಕ ಕ್ರಿಯಾಪದದ ಭೂತಕಾಲ ವುಡ್ ಆಗಿರುತ್ತೆ. ಅದೇ ತರ ಶಾಲ್ ಅನ್ನೋ ಸಹಾಯಕ ಕ್ರಿಯಾಪದದ ಭೂತಕಾಲ ಶುಡ್ ಆಗಿರುತ್ತೆ. ದಿ ವರ್ಬ್ ವುಡ್ ಈಸ್ ಅನದರ್ ಹೆಲ್ಪಿಂಗ್ ಆರ್ ಆಕ್ಸಿಲರಿ ವರ್ಬ್. ಯೂಸ್ ವುಡ್ ಆಸ್ ದಿ ಪಾಸ್ಟ್ ಟೆನ್ಸ್ ಆಫ್ ವಿಲ್. We started running so we would get there in time. Peter said he would come. ಪೀಟರ್ ಬರ್ತೀನಿ ಅಂತ ಹೇಳಿದ್ದ. ಪೀಟರ್ ಸೆಡ್ he will come ಅಂದ್ರೆ ಪೀಟರ್ ಬರುತ್ತೇನೆ ಅಂತ ಹೇಳಿದ. ಪೀಟರ್ ಸೆಡ್ he would come ಅಂದ್ರೆ ಪೀಟರ್ ಬರುತ್ತೇನೆ ಅಂತ ಹೇಳಿದ. ಪಾಸ್ಟ್ ಟೆನ್ಸ್ ಹೇಳಿದ. ಐ ನ್ಯೂ ಯು ವುಡ್ ಎಂಜಾಯ್ ಡಿಸ್ನಿಲ್ಯಾಂಡ್. ನನಗೆ ಗೊತ್ತಿತ್ತು ನೀನು ಡಿಸ್ನಿಲ್ಯಾಂಡ್ನಲ್ಲಿ ಮಜಾ ಮಾಡುತ್ತೀಯಾ ಅಂತ. ದಿ ಪ್ರಿನ್ಸ್ ಸೆಡ್ he would only marry a true princess. John and Sue said they would meet me at the airport. John and Sue said they would meet me at the airport. ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಮಾಡಿಲ್ಲ. ಬಟ್ they did not ಅಂತ ಬರೀತೀರಾ ಮುಂದೆ. He promised he wouldn't forget her birthday. He promised he wouldn't forget her birthday, but he did. ಅವನು ಅವಳ ಹುಟ್ಟು ಹಬ್ಬವನ್ನ ಮರೆಯಲ್ಲ ಅಂತ ವಚನ ಕೊಟ್ಟಿದ್ದ. ವಿಲ್ ಅಂತ ಬರೆದ್ರೆ ಕೊಟ್ಟನು. ವುಡ್ ಅಂತ ಬರೆದ್ರೆ ಕೊಟ್ಟ, ಹಿಂದೆ ನಡೆದು ಹೋದ ಘಟನೆ. It is polite to use would like when you are offering people things or asking for something yourself. For example, would you like a cup of coffee? I am tired now. I would like to rest. I would ಅನ್ನ ಇಲ್ಲಿ ಗಮನಿಸಿ ಹೇಗೆ ಬರೆದಿದ್ದಾರೆ ಕಾಂಟ್ರಾಕ್ಷನ್ ಯೂಸ್ ಮಾಡಿ. I would WOULD ಇರೋದನ್ನ I would ಅಂತ ಕಾಂಟ್ರಾಕ್ಷನ್ ಅಲ್ಲಿ ಬರೀತಾರೆ. You would similarly you would ಇದನ್ನ you would ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾರೆ. You would like a meal now, wouldn't you? What color would you like? ನಿಮಗೆ ಯಾವ ಬಣ್ಣ ಇಷ್ಟ? When they are accepting an offer, people often use would love instead of would like. For an example, would you like a chocolate? Yes, please. I would love one. Would you like a chocolate? ನಿಮಗೆ ಚಾಕ್ಲೇಟ್ ಇಷ್ಟನಾ ಅಂತ ಕೇಳಿದ್ರೆ ಹೌದು, ಒಂದನ್ನ ಕೊಡಿ. ಐ ವುಡ್ ಲವ್ ಒನ್. ಒಂದನ್ನ ನನಗೆ ಕೊಡಿ ಅಂತ ಹೇಳ್ದಂಗೆ. ಮುಂದೆ should is a helping or an auxiliary verb. Use should to talk about necessary actions or things that people ought to do. should ನ ಉಪಯೋಗ ಮಾಡಲೇಬೇಕಾದ ಕೆಲಸದ ಬಗ್ಗೆ ಮಾತಾಡುವಾಗ. ಯು ಶುಡ್ ನಾಟ್ ಸಿಟ್ ಹಿಯರ್. ಇಲ್ಲಿ ನೀವು ಕುಳಿತುಕೊಳ್ಳಲೇಬಾರದು. ಯು ಶುಡ್ ಸಿಟ್ ದೇರ್. ನೀವು ಅಲ್ಲಿಯೇ ಕುಳಿತುಕೊಳ್ಳಬೇಕು. ಎಲ್ಲಿ ನೀವು ಮಾಡಲೇಬೇಕಾದ ವಾಕ್ಯಗಳನ್ನು ಹೇಳ್ತಿರೋ ಅಲ್ಲಿ
ಶುಡ್ನ ಉಪಯೋಗ ಮಾಡಬೇಕಾಗತ್ತೆ. ಶುಡ್ನ ಉಪಯೋಗ ಎಲ್ಲಿ ಯಾವುದೇ ಒಂದು ಕೆಲಸ ಮಾಡಲೇಬೇಕಾದ ಸಂದರ್ಭದ ವಾಕ್ಯಗಳನ್ನ ಹೇಳುವಾಗ ಬರಿತೀರ. ಉದಾಹರಣೆ, ಚಿಲ್ಡ್ರನ್ ಶುಡ್ ನಾಟ್ ಪ್ಲೇ ಇನ್ ಟ್ರಾಫಿಕ್. ಸಂಚಾರದಲ್ಲಿ ಮಕ್ಕಳು ಆಟ ಆಡಬಾರದು, ಮಾಡಲೇಬಾರದು. ಯು ಶುಡ್ ಆಲ್ವೇಸ್ ಲುಕ್ ಬಿಫೋರ್ ಕ್ರಾಸಿಂಗ್ ದಿ ಸ್ಟ್ರೀಟ್. ರಸ್ತೆಯನ್ನು ದಾಟುವುದಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ನೋಡಲೇಬೇಕು ಅಂತ ಬರಿತೀರಾ. ಇಫ್ ಯು ಆರ್ ಟಯರ್ಡ್ ಯು ಶುಡ್ ಗೋ ಟು ಬೆಡ್ ಅರ್ಲಿ. ನಿನಗೆ ಆಯಾಸ ಆಗಿದ್ದರೆ ಬೇಗನೆ ಹಾಸಿಗೆಗೆ ಹೋಗು, ಬೇಗನೆ ಮಲಗು. ಯು ಶುಡ್ ನೋ ಹೌ ಟು ಸ್ಪೆಲ್ ಯುವರ್ ಓನ್ ನೇಮ್. ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿರಲೇಬೇಕು. ವಿ ಶುಡ್ ಆಲ್ ಡ್ರಿಂಕ್ ಮೋರ್ ವಾಟರ್. ನಾವೆಲ್ಲ ಹೆಚ್ಚು ನೀರು ಕುಡಿಯಲೇಬೇಕು. ಯು ಶುಡ್ ಡೂ ಮೋರ್ ಎಕ್ಸಸೈಸ್. ನಾವೆಲ್ಲ ಹೆಚ್ಚು ವ್ಯಾಯಾಮ ಮಾಡಲೇಬೇಕು. ಶುಡ್ ಐ ಟರ್ನ್ ಆಫ್ ದಿ ಕಂಪ್ಯೂಟರ್ ವೆನ್ ಐ ಆಮ್ ನಾಟ್ ಯೂಸಿಂಗ್ ಇಟ್. ಈ ಕಂಪ್ಯೂಟರ್ನ ನಾನು ಉಪಯೋಗ ಮಾಡದೇ ಇರಬೇಕಾದ್ರೆ ಇದನ್ನು ನಾನು ಟರ್ನ್ ಆಫ್ ಮಾಡಲೇಬೇಕಾ, ಸ್ವಿಚ್ ಆಫ್ ಮಾಡಲೇಬೇಕಾ. ಶುಡಂಟ್ ಯು ಟೆಲ್ ಯುವರ್ ಮಾಮ್ ಇಫ್ ಯು ಆರ್ ಗೋಯಿಂಗ್ ಔಟ್. ನೀನು ಹೊರಗಡೆ ಹೋಗಬೇಕಾದ್ರೆ ನಿನ್ನ ತಾಯಿಗೆ ಹೋಗ್ತಾ ಇರೋ ವಿಷಯದ ಬಗ್ಗೆ ಹೇಳಬಾರದ. ಶುಡಂಟ್ ಯು ಟೆಲ್, ಹೇಳಲೇಬಾರದ. ವಿ ಶುಡ್ ಆಲ್ವೇಸ್ ಥ್ಯಾಂಕ್ ಪೀಪಲ್ ಫಾರ್ ಪ್ರೆಸೆಂಟ್ಸ್ ಶುಡಂಟ್ ವಿ. ನಮಗೆ ಸಿಕ್ಕ ಕೊಡುಗೆಗಳಿಗೆ ಜನರನ್ನ ನಾವು ಯಾವಾಗಲೂ ಧನ್ಯವಾದ ತಿಳಿಸಲೇಬೇಕು, ತಿಳಿಸಬಾರದ ಅಂತ. ಹೀಗೆ ಮಾಡಲೇಬೇಕಾದ ಕಾರ್ಯಗಳನ್ನ ಸೂಚಿಸುವ ವಾಕ್ಯಗಳ ರಚನೆ ಮಾಡುವಾಗ ಶುಡ್ ಉಪಯೋಗ ಮಾಡ್ತೀರಾ. ಕಾಂಟ್ರಾಕ್ಷನ್ಸ್ ನಲ್ಲಿ ಐ ವುಡ್ ಅನ್ನ ಹೀಗೆ ಬರೀತೀರಾ, ಯು ವುಡ್ ಅನ್ನ ಹೀಗೆ ಬರೀತೀರಾ, ಹಿ ವುಡ್ ಹೀಗೆ, ಶಿ ವುಡ್ ನ ಶಿ ಅಪಾಸ್ಟ್ರಫಿ ಡಿ ಅಂತ ಬರೀತೀರಾ. ಅದೇ ತರ ಮುಂದೆ ವಿ ವುಡ್, ದೇ ವುಡ್, ಶುಡಂಟ್, ವುಡಂಟ್ ಅಂತ ಬರೀತೀರಾ. ಎಕ್ಸಸೈಸ್ ನಲ್ಲಿ ಎವ್ರಿ ಸ್ಟೂಡೆಂಟ್ ಬಿಟ್ಟ ಸ್ಥಳಗಳನ್ನ ತುಂಬುವ ಎಕ್ಸಸೈಸ್. ವುಡ್ ಅಥವಾ ಶುಡ್ಗಳಿಂದ ತುಂಬಬೇಕು. ಎವ್ರಿ ಸ್ಟೂಡೆಂಟ್ ಶುಡ್ ಹ್ಯಾವ್ ಅ ಗುಡ್ ಡಿಕ್ಷನರಿ. ಶುಡ್, ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತಿರ ಒಂದು ಒಳ್ಳೆಯ ಡಿಕ್ಷನರಿ ಇರಲೇಬೇಕು. ಶುಡ್ ಹ್ಯಾವ್ ಅ ಗುಡ್ ಡಿಕ್ಷನರಿ. ವುಡ್ ಯು ಲೈಕ್ ಸಮ್ ಕಾಫಿ? ಎಸ್, ಐ ವುಡ್ ಲವ್ a cup of coffee. We should all learn good table manners. We should, ನಾವೆಲ್ಲ ಒಳ್ಳೆಯ ಟೇಬಲ್ ಮ್ಯಾನರ್ಸ್ ಕಲಿಲೇಬೇಕು. We would like to go outdoors if it stops raining. John said he would help me with science. John said he would help me with science. Would you like to play a game with me? Children should not watch too much television. ಈ ಥರ ಮುಂದಿನ ಈ 9ರಿಂದ 15ರವರೆಗಿನ ಪ್ರಶ್ನೆಗಳನ್ನ ನೀವು ಬಿಡಿಸಲು ಪ್ರಯತ್ನ ಮಾಡಿ. ಮಾಡಲೇಬೇಕು ಅನ್ನೋ ಸಂದರ್ಭದಲ್ಲಿ ಶುಡ್, ಇಲ್ಲಾಂದ್ರೆ ವುಡ್ ಉಪಯೋಗ ಮಾಡಿ. ಇಲ್ಲಿಗೆ ನಿಮ್ಮ ವರ್ಬ್ಸ್ ಅಂಡ್ ಟೆನ್ಸಸ್ ಪಾಠ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋ ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾಠವನ್ನ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್.